ಜೆಡಿಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮದ ಸಮಾವೇಶಕ್ಕೆ ಸ್ವಾಗತ ಕೋರುವವರು ಶ್ರೀ ಟಿಎನ್ ಜವರಾಯಗೌಡರು, ವಿಧಾನ ಪರಿಷತ್ ಸದಸ್ಯರು, ಸ್ಥಳ ಕೊಮ್ಮಘಟ್ಟ, ನೈಸ್ ಗ್ರೌಂಡ್, ಕೆಂಗೇರಿ, ಬೆಂಗಳೂರು. ಅಮೆರಿಕದ ನೌಕಾಪಡೆಯ ವಿಶೇಷ ಕಂಗಾವಲು ಡ್ರೋನ್ MQ-4C ಟ್ರೈಟಾನ್ ಇಂದು ಹಾರ್ಮುಜ್ ಜಲಸಂಧಿಯ ಮೇಲೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದೆ. ಅಮೆರಿಕದ ಅತ್ಯಂತ ದುಬಾರಿ ಡ್ರೋನ್ ಅಂತ ಪರಿಗಣಿಸಲಾದಂತಹ ಈ ಡ್ರೋನ್ ಹಾರಾಟದ ಸಮಯದಲ್ಲಿ ತುರ್ತು ಎಚ್ಚರಿಕೆಯನ್ನ ಕಳುಹಿಸಿತು ಅಂತ ದಿ ವಾರ್ ಝೋನ್ ಸಂಸ್ಥೆ ವರದಿ ಮಾಡಿದೆ. ಪರ್ಷಿಯನ್ ಕೊಲ್ಲಿ ಮತ್ತು ಹಾರ್ಮುಜ್ ಜಲಸಂಧಿಯನ್ನ ಸುಮಾರು 3 ಗಂಟೆಗಳ ಕಾಲ ಮೇಲ್ವಿಚಾರಣೆ ಮಾಡಿದ ನಂತರ ಡ್ರೋನ್ ಇಟಲಿಯ ಸಿಗೋನೆಲ್ಲಾದಲ್ಲಿರುವಂತಹ ತನ್ನ ನೆಲೆಗೆ ಹಿಂತಿರುಗುತ್ತಾ ಇತ್ತು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಫ್ಲೈಟ್ ಟ್ರ್ಯಾಕಿಂಗ್ ವೆಬ್ಸೈಟ್ ಫ್ಲೈಟ್ ರಾಡರ್ ಮತ್ತು 24ರ ಪ್ರಕಾರ ಈಗ ಡ್ರೋನ್ ಇದ್ದಕ್ಕಿದ್ದಂತೆ ತನ್ನ ಮಾರ್ಗವನ್ನ ಸ್ವಲ್ಪ ಮಟ್ಟಿಗೆ ಇರಾನ್ ಕಡೆಗೆ ತಿರುಗಿಸಿತು. ಅದೇ ಸಮಯದಲ್ಲಿ ಸಾಮಾನ್ಯ ತುರ್ತು ಸಂಕೇತವಾದಂತಹ 7700 ಕೋಡ್ ಅನ್ನ ಕಳುಹಿಸಿತು. ನಂತರ ಡ್ರೋನ್ ವೇಗವಾಗಿ ಇಳಿಸೋಕೆ ಪ್ರಾರಂಭಿಸಿತು. ಸ್ವಲ್ಪ ಸಮಯದ ನಂತರ ರಾಡರ್ನಿಂದ ಕಣ್ಮರೆಯಾಯಿತು ಅಂತ ವರದಿಯಾಗಿದೆ. ಇನ್ನು ಡ್ರೋನ್ ಪತನಗೊಂಡಿದೆಯೇ ಅಥವಾ ಹೊಡೆದುರುಳಿಸಲ್ಪಟ್ಟಿದೆಯೇ ಅನ್ನೋದು ಈಗ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಒಪ್ಪಂದಕ್ಕೆ ಬಂದಂತಹ ಕೇವಲ 2 ದಿನಗಳ ನಂತರ ಈ ಘಟನೆ ಸಂಭವಿಸಿದೆ ಮತ್ತು ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಹಡಗು ಸಾಗಾಣಿಕೆ ತೆರೆಯೋಕೆ ಒಪ್ಪಿಕೊಂಡಿತ್ತು. ಆದರೆ ಇರಾನ್ ಮೇಲೆ ಇಸ್ರೇಲ್ ಮತ್ತೆ ದಾಳಿ ಮಾಡಿದ ಬಳಿಕ ಈಗ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಮುಚ್ಚಿದೆ. ಇನ್ನು MQ-4C ಟ್ರೈಟಾನ್ ಡ್ರೋನ್ ಅತ್ಯಂತ ಮುಂದುವರೆದಂತಹ ಮತ್ತು ದುಬಾರಿ ಡ್ರೋನ್ ಆಗಿದ್ದು ಇದರ ಬೆಲೆ $200 ಮಿಲಿಯನ್ ಅಂದ್ರೆ ಸುಮಾರು 1600 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅಂತ ವರದಿಯಾಗಿದೆ. ಈ ಡ್ರೋನ್ ದೀರ್ಘಕಾಲದವರೆಗೆ ಎತ್ತರದಲ್ಲಿ ಉಳಿಯುವಂತಹ ಮೂಲಕ ದೊಡ್ಡ ಪ್ರದೇಶಗಳನ್ನ ಮೇಲ್ವಿಚಾರಣೆ ಮಾಡಬಹುದು. ಇದನ್ನ ನಿರ್ದಿಷ್ಟವಾಗಿ ಕಡಲ ಕಣ್ಗಾವಲಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು 50,000 ಅಡಿಗಳಿಗಿಂತ ಹೆಚ್ಚಿನ ಎತ್ತರದಲ್ಲಿ ಹಾರಬಲ್ಲದು ಮತ್ತು 24 ಗಂಟೆಗಳಿಗಿಂತ ಹೆಚ್ಚು ಕಾಲ ನಿರಂತರವಾಗಿ ಕಾರ್ಯವನ್ನ ನಿರ್ವಹಿಸಬಲ್ಲದು. ಇನ್ನು ಇದರ ವ್ಯಾಪ್ತಿಯು ಸರಿಸುಮಾರು 7400 ನ್ಯಾಟಿಕಲ್ ಮೈಲುಗಳಾಗಿದ್ದು ಈಗ ಇದು ವಿಶಾಲ ದೂರದವರೆಗೆ ಕಂಗಾವಲು ನಡೆಸೋಕೆ ಅನುವು ಮಾಡಿಕೊಡುತ್ತೆ. ಈ ಡ್ರೋನ್ ಸಾಮಾನ್ಯವಾಗಿ P-8A ಪೋಸಿಡಾನ್ ನಂತಹ ಗಸ್ತು ವಿಮಾನಗಳೊಂದಿಗೆ ಸಂಯೋಜಿತವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಇನ್ನು ಅವುಗಳಿಗೆ ಪ್ರಮುಖ ಮಾಹಿತಿಯನ್ನ ಒದಗಿಸುತ್ತೆ. 2025ರ ಹೊತ್ತಿಗೆ ಈಗ US ನೌಕಾಪಡೆಯ ಅಂತಹ 20 ಡ್ರೋನ್ಗಳನ್ನ ಹೊಂದಿತ್ತು.